ನಮಸ್ಕಾರ. ಇವತ್ತು ನಿಜವಾಗ್ಲೂ ಕೂಡ ನಮ್ಗೆ ಎಷ್ಟು ನೋವಾಗಿದೆ ಅಂದ್ರೆ ತುಂಬಾ ನೋವಾಗಿದೆ. ಅದು ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ. ಒಂದು 13-14 ವರ್ಷದ ಮಕ್ಕಳು ಒಂದು ಮುರುಡೇಶ್ವರದಲ್ಲಿ ಸಮುದ್ರದಲ್ಲಿ ಏನು ಸ್ಟೂರ್ ಹೋಗೋ ಮುಖಾಂತರ ಅಲ್ಲಿ ಪ್ರಾಣಾಪಾಯವಾಗಿದೆ. ದಯವಿಟ್ಟು ಕೂಡ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ನಿಜವಾಗ್ಲೂ ಕೂಡ ಈ ಮಗುವಿನ ಒಂದು ಉದಾಹರಣೆ ನಾನು ತಗೊಂತೀನಿ. ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹೆಣ್ಣು ಮಗು, ನಮ್ಮ ತಾಲೂಕಿನ ಹೆಣ್ಣು ಮಗು ಇವತ್ತೊಂದು ದಿವಸ ನಮ್ಮ ತಾಲೂಕಿಗೆ ಒಂದು ದಂಡಾಧಿಕಾರಿಗಳಾಗಿದ್ದಾರೆ. ನನಗೆ ನಾನು ತಾಲೂಕಿನ ದಂಡಾಧಿಕಾರಿಗಳಾಗಿದ್ದ ಗೀತಾ ಮೇಡಮ್ ಅವ್ರಿಗೆ ಉದಾಹರಣೆ ತಗೊಂತೀನಿ. ಇವತ್ತಿನ ದಿವಸ ನಮ್ಮ ಮುಳಬಾಗಿಲಿನ ಹುಟ್ಟಿರುವಂತಹ ಗೀತಾ ಮೇಡಮ್ ಅವರು ನಮ್ಮ ತಾಲೂಕಿಗೆ ದಂಡಾಧಿಕಾರಿಗಳಾಗಿದ್ದಾರೆ. ಆ ಒಂದು ಮಕ್ಕಳು ಆಸೆ ಏನಿತ್ತೋ ಗೊತ್ತಿಲ್ಲ, IAS ತಹಸೀಲ್ದಾರು, ಒಳ್ಳೆ ಸಮಾಜ ಸೇವಕರು ಆಗಿರುವಂತ ಕನಸು ಕಂಡಿದ್ರು ತಂದೆ ತಾಯಿಗಳು. ಆ ಒಂದು ವಿದ್ಯಾರ್ಥಿಗಳು ಪಾಪ ನುಚ್ಚು ನೂರಾಗಿದೆ. ನಮಗೆ ದೇವರಾಣಿಗೂ ಕೂಡ ಹೇಳ್ಕೊಳ್ಳುವಂತ ಪರಿಸ್ಥಿತಿ ನಮ್ಗೆ ಆಗಿದೆ. ದೇವರಾಣಿಗೂ ಕೂಡ ಏನು ಸರ್ಕಾರದಿಂದ ಏನು ಅನುದಾನ ಕೊಟ್ಟರು ಕೂಡ ನಮ್ಮ ಪ್ರಾಣ ಕಳ್ಕೊಂಡಿದ್ದೀವಿ ನಮ್ಮ ವಿದ್ಯಾರ್ಥಿಗಳು. ದೇವರಾಣಿಗೂ ಕೂಡ ಇವತ್ತಿನ ದಿವಸ ನಾವು ಹೆಚ್ಚಿಗೆ ಮಾತನಾಡೋದು ಬೇಡ. ಯಾಕೆಂದ್ರೆ ದುಃಖ ತುಂಬಾ ಆ ಮನೆಯವ್ರಿಗೆ, ಆ ಒಂದು ತಂದೆ ತಾಯಿಗಳಿಗೆ, ಆ ಕುಟುಂಬಸ್ಥರಿಗೆ, ಆ ವಿದ್ಯಾರ್ಥಿಗಳಿಗೆ ಆ ಭಗವಂತ ಶಾಂತಿ ಸಿಗ್ಲಿ, ಆ ಮನೆಯವ್ರಿಗೆ ಧೈರ್ಯ ತುಂಬುವಂತ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೆಲ್ಲರೂ ಕೂಡ ಗೊಳ್ಳಳ್ಳಿ ವೆಂಕಟೇಶನ್ ಆಗಿರ್ಬೋದು, ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಕೀಲರಾಗಿರುವಂತಹ ಜಯಣ್ಣರವರು, ಮತ್ತೆ ಗೊಳ್ಳಳ್ಳಿ ವೆಂಕಟೇಶಣ್ಣನವರು, ಗೊಟ್ಕುಂಟ ರಾಮಚಂದ್ರನ್ ಅವರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ನಾಗೇಶ್ ಬಾಬು ಅವರು, ವಿರೂಪಾಕ್ಷ ಲಿ ಅವರು, ಇದ್ರೀಸ್ ರವರು, ಅಕ್ಮಲ್ ರವರು, ಆಟೋ ಸಂಘದ ಅಧ್ಯಕ್ಷ ಆಗಿರುವಂತಹ ನಮ್ಮ ವಸೀಮಣ್ಣನವರು, ಮತ್ತೆ ಅಲ್ತೂರ್ ಅವರು, ಎಲ್ಲರೂ ಕೂಡ ಸೇರಿ ಇವತ್ತು ಮೇಲಗಡೆ ಆನಂದನ್ನ ಎಲ್ಲರೂ ಕೂಡ ಸೇರಿ, ಅದೇ ರೀತಿ ಮಾಧ್ಯಮ ಮಿತ್ರರು, ಪತ್ರಕರ್ತರು ಎಲ್ಲರೂ ಸೇರಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಿನ ಸಂಗತಿ. ಏನು ಪಾಪ ಮನೆಯವ್ರಿಗೆ ನಾವು ಯಾವ ರೀತಿ ಸಂತಾನ ಹೇಳಬೇಕು ಅನ್ನೋದು ಕೂಡ ನಮ್ಗೆ ಆಗ್ತಾ ಇಲ್ಲ. ಆದ್ರಿಂದ ಆ ಮಕ್ಕಳಿಗೆ, ಆ ಕುಟುಂಬಸ್ಥರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆ ಮನೆಯವ್ರಿಗೆ ಧೈರ್ಯ ತುಂಬುವಂತ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ನಾವು ಪ್ರತಿ ಒಂದು ವಸ್ತು ಕೂಡ ದುಡ್ಡಿನಿಂದ ಕೊಳ್ಳಬಹುದು. ಆದ್ರೆ ಪ್ರಾಣವನ್ನ ಯಾವ ರೀತಿ ಕೊಳ್ಳಕ್ ಆಗೋದಿಲ್ಲ. ಪ್ರಾಣ ಕಳ್ಕೊಂಡಿದೀವಿ. ಇದಕ್ಕೆ ಬೇಜವಾಬ್ದಾರಿತನ ವಹಿಸಿರುವಂತಹ ಶಿಕ್ಷಕರು ಅವ್ರಿಗೆ ಒಂದು ಆ ಸಮುದ್ರದಲ್ಲಿ ಹೋದಾಗ ಅಲ್ಲಿದ್ದು ಆ ಮಕ್ಕಳನ್ನ ಒಂದು ಕರ್ಕೊಂಡ್ಬರ್ಬೇಕಾಗಿತ್ತು. ಎಲ್ಲೋ ಬೇಜವಾಬ್ದಾರಿ ತರ ತೋರಿಸಿದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಾದ್ಯಂತಲ್ಲ, ಯಾವುದೇ ಒಂದು ತಾಲೂಕಿನಲ್ಲಿ ಆಗಿರ್ಬಾರ್ದು, ರಾಜ್ಯದಲ್ಲಿ ಆಗಿರ್ಬೋದು, ಈ ಘಟನೆ ನಡೀಬಾರ್ದು. ಎಚ್ಚೆತ್ತುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ಕೂಡ ಒಂದ್ಸುತ್ತಾ, ಅದೇ ರೀತಿ ನಮ್ಮ ನಗಲಿ ಘಟಕದ ಅಧ್ಯಕ್ಷರು ಫಹದ್ ಎಲ್ಲ ಸದಸ್ಯರು ಕೂರಿ ಕೂಡ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ. ಎಷ್ಟು ಯಶಸ್ವಿ ಮಾಡಿದ್ರು ಕೂಡ ನಮ್ಗೆ ನೋವಾಗಿದೆ. ಅಲ್ಲಿ ನೋವು ಹೇಳ್ಕೊಳ್ಳಕ್ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ದೇವರಾಣಿಗೂ ಕೂಡ ಇಂಥ ಘಟನೆ ನಡೀಬಾರ್ದಿತ್ತು, ನಡೆದೋಗಿದೆ. ಆದ್ರಿಂದ ಅವ್ರ ಆತ್ಮಕ್ಕೆ ಮತ್ತೆ 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 ಶಾಂತಿ ಸಿಗ್ಲಿ, ಆ ಮಕ್ಕಳಿಗೆ, ಆ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಶಕ್ತಿ ಆ ಭಗವಂತ ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನೋಡಿ, ಮಳೆ ಲೆಕ್ಕಿಸದೆ, ಮಳೆ ನೆಲ್ದು ಕೂಡ ನಾವು ಪರವಾಗಿಲ್ಲ, ನಾವು ಈ ಕಾರ್ಯಕ್ರಮನ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸ ನಾವು ಮಾಡಬೇಕು ಅಂತ ಈ ರಕ್ಷಣಾ ವೇದಿಕೆ ಎಲ್ಲರೂ ಕೂಡ ಸದಸ್ಯರು ಈ ಕಾರ್ಯಕ್ರಮವನ್ನ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ನಮ್ಗೆ ಸಾಥ್ ಕೊಟ್ಟಿರುವಂತಹ ನಮ್ಮ ಗೊಳ್ಳಳ್ಳಿ ವೆಂಕಟೇಶಣ್ಣನವರು, ನಮ್ಗೆ ಲಾಯರ್ ಜಯಣ್ಣರವರು, ಆನಂದಣ್ಣವರು ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಇದು ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇನ್ನು 2 ಮಾತನ್ನ ಮುಗಿಸ್ತಾ